ಆ್ಯಕ್ಚುಲಿ ನೋಡಿ ಆಫ್ ಮಾಡ್ತೀನಿ ಗಾಡಿನ, ಆಫ್ ಮಾಡಿದಾಗ ಕ್ಲೋಸ್ ಆಗುತ್ತೆ, ಆನ್ ಮಾಡಿದಾಗ ಹೆಡ್ಸಪ್ ಡಿಸ್ಪ್ಲೇ ಓಪನ್ ಆಯಿತು. 20 ಮಾಡಲ್ ಆಲ್ಟೋ ಬಂದ್ಬಿಟ್ಟು 3,50,000ಗೆ ಸಿಗ್ತಿದೆ. ಒಂದ್ಸಲಿ ನೋಡ್ಕೋಬಹುದು. ಕಂಡೀಷನ್ ಅಂತೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರ ಇದೆ. 20 ಮಾಡಲ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ನೋಡ್ಬೋದು. ಇದುವರೆಗೂ ಈ ತರ ಎಲ್ಲೂ ಆಫರ್ ಸಿಕ್ಕಿರಲ್ಲ ನಿಮಗೆ ನ್ಯೂ ಕಾರ್ ಮೇಲೆ. ಸೊ 8,60,000 ನಿಮಗೆ ನ್ಯೂ ಕಾರ್ ಪ್ರೈಸು, ಅಂದರೆ ಇದು ಕೂಡ ನ್ಯೂ ಕಾರೇ, ಶೋರೂಮ್ ಪ್ರೈಸ್ ಇರೋದು. ಸೊ ಇಲ್ಲಿ ನಿಮಗೆ ಬಂದರೆ 8 ಲಕ್ಷಕ್ಕೆ ಫೈನಲ್ ಆಗಿಬಿಡುತ್ತೆ. ಹೊಸ ಕಾರ್ ತೊಗೊಂಡು ಹೋಗ್ಬೋದು. ಯಾರಾದರೂ ಎರ್ಟಿಗಾ CNG ನೋಡ್ತಾ ಇದ್ರೆ ವೆಯ್ಟಿಂಗ್ ಪೀರಿಯಡ್ ಇದೆ 6 ಮಂತ್ಸ್ ನಿಮಗೆ ನ್ಯೂ ಕಾರ್ ತೊಗೋಬೇಕು ಅಂದರೆ. ಸೊ ಹಂಗಾಗಿ ನಮ್ಮಲ್ಲಿ ಬಜೆಟ್ ಫ್ರೆಂಡ್ಲಿ ಗಾಡಿ ಸಿಗುತ್ತೆ. ಸೊ ಫೈನಲ್ ಟು ಫೈನಲ್ ಒಂದು 11.25 ನಿಮ್ಗೆ ಮಾಡ್ಕೊಡ್ತೀನಿ ವಿತ್ ವಾರಂಟಿ. 10 ಮಾಡಲ್ ಸ್ಯಾಂಟ್ರೋ ಬಂದ್ಬಿಟ್ಟು 1,60,000ಕ್ಕೆ ನೋಡ್ಕೋಬಹುದು. ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವೈಟ್ ಕಲರು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಪ್ರತಿಯೊಬ್ಬರಿಗೂ ಕಾರ್ ತೊಗೋಬೇಕಂತ ಆಸೆ ಇರುತ್ತೆ. ಒಂದು ರೈಟ್ ಪ್ರೈಸಲ್ಲಿ ಒಳ್ಳೆ ಕಾರ್ ತೊಗೋಬೇಕಂತ ಆಸೆ ಇರುತ್ತೆ. ಮುಂಚೆಯಿಂದ ಕೂಡ ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ಜನ ಇಷ್ಟಪಡ್ತೀರಾ. ಆ್ಯಂಡ್ ಇದುವರೆಗೂ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋ ಮಾಡಿ ಒಂದು 6 ಮಂತ್ಸ್ ಆಗಿದ್ರು ಕೂಡ ಇದುವರೆಗೂ ನಮ್ಮ ಕಸ್ಟಮರ್ಸ್ ಬಂದು ಇಲ್ಲಿ ಗಾಡಿಗಳನ್ನ ತೊಗೊಳ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ಬಂದಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಷಾಢ ಬಂದಿರೋದ್ರಿಂದ ತುಂಬ ಜನ ಆಷಾಢದಲ್ಲಿ ಗಾಡಿಗಳನ್ನ ತೊಗೊಳ್ಳಲ್ಲ. ಸೊ ಇವಾಗ ಒಂದು ವಿಡಿಯೋ ಮಾಡೋದ್ರಿಂದ ನಮ್ಮ ವೀಕ್ಷಕರಿಗೆ ಗೊತ್ತಾಗಿ ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಗಾಡಿ ಸಿಗಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬಂದಿರೋದು ಬಂದು ಶಿವಮೊಗ್ಗದ ಶ್ರುತಿ ಮೋಟರ್ಸ್ಗೆ. ಟ್ರೂ ವ್ಯಾಲ್ಯೂ ಗೊತ್ತಿರುತ್ತೆ ನಿಮಗೆ. ಸೊ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಶಿವಮೊಗ್ಗದಲ್ಲಿ ಹೊನ್ನಳ್ಳಿ ರಸ್ತೆ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ಜೊತೆಗೆ ಇಲ್ಲಿಯ ಮ್ಯಾನೇಜರ್ ಆಗಿರುವಂತಹ ರಮೇಶ್ ಸರ್ ಇದ್ದಾರೆ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಶೋರೂಮ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಫ್ಟರ್ ಲಾಂಗ್ ಟೈಮ್ ನೀವು ನಮ್ಮ ಶೋರೂಮಿಗೆ ಬಂದಿರೋದು. ಎಸ್ ಸರ್, 6 ತಿಂಗಳಾದ್ಮೇಲೆ ಬಂದಿದ್ದೀರಾ. ಎಸ್ ಸರ್, ಎಸ್. ದೂರ ಬರಬೇಕಂದ್ರೆ ಏನಾದರೂ ಒಂದು ಕಾರಣ ಇರಬೇಕು. ಸೊ ಲಾಸ್ಟ್ ಟೈಮು ಒಂದು ಒಳ್ಳೆ ಆಫರ್ ಕೊಟ್ಟಿದ್ರಿ. ಈ ಸತಿ ಕೂಡ ಆಷಾಢ ಇರೋದ್ರಿಂದ ಒಂದಷ್ಟು ಜನಕ್ಕೆ ಒಂದು ವೆಹಿಕಲ್ ಸೇಲ್ಸ್ಗೆ ಬೂಸ್ಟ್ ಆಗಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀರಾ. ತಿಳಿಸ್ಕೊಡಿ ಸರ್, ಏನು ಆಫರ್ ಅದಂದ್ಬಿಟ್ಟು. ಸರ್ ಏನಿಲ್ಲ, ಈಗ ಆಷಾಢ ಅಂದರೆ ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ, ಸೇಲ್ಸ್ ಫೀಲ್ಡಲ್ಲಿ ನಮ್ಮ ವಾಕಿನ್ಸ್ ಕಡಿಮೆ ಇರುತ್ತೆ, ನಂಬರ್ಸು ಕಡಿಮೆ ಆಗ್ತಾ ಇರುತ್ತೆ. ಸೊ ಆಷಾಢದಲ್ಲಿ ಯಾರು ಡೆಲಿವರೀಸ್ ತೊಗೊಳ್ಳಲ್ಲ ಯೂಶ್ವಲಿ. ಓಕೆ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ, ನಮ್ಗೆ ರೊಟೇಷನ್ ಆಗಬೇಕಲ್ಲ. ಸೊ ವೆಹಿಕಲ್ ಸ್ಟಾಕ್ ಕ್ಲಿಯರ್ ಮಾಡಲಿಕ್ಕೆ ಏನಾಗುತ್ತೆ, ಒಂದು ಬೆಸ್ಟ್ ಪ್ರೈಸ್ ಅಂತ ಮಾಡ್ತಾ ಇದ್ದೀವಿ. ಸೊ ಯೂಶ್ವಲಿ ಏನು ಮಾರ್ಜಿನ್ ಮಾಡ್ತಾ ಇರ್ತೀವಿ, ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಕಾಸ್ಟ್ ಟು ಕಾಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಆ ಪ್ರೈಸಿಂಗಲ್ಲಿ ನಾವು ಗಾಡಿ ಡೆಲಿವರಿ ಕೊಡ್ತೀವಿ. ಸೊ ನೀವು ಡೆಲಿವರಿ ತೊಗೊಳ್ಳಿಕ್ಕೆ ಎಸಿಟೇಟ್ ಮಾಡಿದರೆ, ಈ ಟೈಮಲ್ಲಿ ನಮ್ಗೆ ಆಗಲ್ಲ ಡೆಲಿವರಿ ತೊಗೊಳ್ಳೋರು ಅಂದರೆ, ಯು ಕ್ಯಾನ್ ಬುಕ್ ದ ಕಾರ್. ನೀವು ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡೆಲಿವರಿ ಬೇಕಂದರೆ ಆಷಾಢ ಮುಗಿದ ಮೇಲೆ ನೀವು ಡೆಲಿವರಿ ತೊಗೋಬೋದು. ಆ ಆಪ್ಷನ್ ನಾವು ಕೊಡ್ತಾ ಇದೀವಿ. ಅದೇ ಪ್ರೈಸಿಂಗ್, ನೀವೇನು ಬುಕ್ ಮಾಡಿರ್ತೀರಾ ಅದೇ ಪ್ರೈಸಿಂಗಲ್ಲಿ ನಾವು ನೆಕ್ಸ್ಟ್ ಮಂತಲ್ಲಿ ನಿಮ್ಮ ಗಾಡಿ ಯಾವಾಗ ಆಷಾಢ ಯಾವಾಗ ಮುಗಿಯುತ್ತೆ ಅವಾಗ ತೊಗೊಂಡ್ರೆ ನಿಮ್ಗೆ ಆಯಿತು. ಬೆಸ್ಟ್ ಪ್ರೈಸಿಂಗಲ್ಲಿ ಸಿಗುತ್ತೆ. ಯಾಕೆಂದರೆ ಆಷಾಢದಲ್ಲಿ ಎಲ್ಲೂ ಸೇಲ್ಸ್ ಆಗಲ್ಲ. ಸೊ ಒಂದು ಒಳ್ಳೆ ರೊಟೇಷನ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋವಂಥದ್ದು. ಸೊ ಸರ್, ಇವಾಗ ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ? 2010 ಆಫ್ಟರ್ವರ್ಡ್ಸ್ ನಿಮ್ಗೆ ಯಾವ ವೆಹಿಕಲ್ ತೊಗೊಂಡ್ರು ನಾವು ಲೋನ್ ಮಾಡ್ಕೊಡ್ತೀವಿ. ಎಂಟೈರ್ ಥ್ರೂಔಟ್ ಕರ್ನಾಟಕ ನೀವೇನು. ಸೊ KYC ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ ಲೋನ್ ಮಾಡಬೇಕು ಅಂದರೆ. ತುಂಬ ಜನ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದು ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಇದೆ. ಜಸ್ಟ್ KYC, ಆಧಾರ್, ಪಾನ್, ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ, ಸಿಬಿಲ್ ಚೆನ್ನಾಗಿದ್ದರೆ ಆಟೋಮೆಟಿಕಲಿ ನಾವು ಲೋನ್ ಮಾಡ್ಕೊಡ್ತೀವಿ. ಈವನ್ ಸಿಬಿಲ್ ಮೈನಸ್ ಇದ್ದವರೆಗೂ ತುಂಬ ಜನಕ್ಕೆ ಲೋನ್ ಮಾಡಿಕೊಟ್ಟಿದ್ದೀವಿ ನಾವು. ಸೊ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಏನು ಲೋನ್ ಮಾಡ್ಕೊಡ್ಬೋದು ಅಂತ. ಸೊ ಬರಲಿ ಸರ್. ಆಮೇಲೆ ಆಕ್ಸಿಡೆಂಟ್ ಫ್ರೀಸ್ ವೆಹಿಕಲ್ ಗಾಡಿಗಳಿರ್ತಾವೆ ನಮ್ಮಲ್ಲಿ. ಸೊ ನಾವು ವಾರಂಟಿ ಕೂಡ ಕೊಡ್ತೀವಿ. 2017 ಮೇಲೆ ಮಾರುತಿ ವೆಹಿಕಲ್ ಪರ್ಚೇಸ್ ಮಾಡಿದವರಿಗೆ 1 ವರ್ಷ ವಾರಂಟಿ ಕೊಡ್ತೀವಿ ಇಂಜಿನ್ ಗೇರ್ ಬಾಕ್ಸಿಗೆ. ಸೊ 3 ಫ್ರೀ ಸರ್ವಿಸ್ ಇರುತ್ತೆ. ಒಂದು ಆಯಿಲ್ ಚೇಂಜು ಮಾಡಿಕೊಡ್ತೀವಿ. ಸೊ ಸರ್ಟಿಫೈಡ್ ಕಾರ್ಸೇ ಆಲ್ಮೋಸ್ಟ್ ನಮ್ಮಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ವೀಕ್ಷಕರೇ, ಆ್ಯಸ್ ಯೂಶುವಲ್ ಆಗಿ ನಿಮಗೆ ಆಲ್ಟೋ ಆಗಿರ್ಬೋದು, ಓಮ್ನಿ ಆಗಿರ್ಬೋದು, ಐಟನ್ಗಳಾಗಿರ್ಬೋದು, ಈ ಥರ ಎಲ್ಲ ವೆಹಿಕಲ್ಸ್ ಇರುತ್ತೆ. ಸ್ವಿಫ್ಟ್ಗಳು ಸಾಕಷ್ಟು ವೆಹಿಕಲ್ ಇರುತ್ತೆ. ಅದ್ರ ಜೊತೆಗೆ ಈ ಸತಿ ಬಂದ್ಬಿಟ್ಟು ಲೇಟೆಸ್ಟ್ ಮಾಡಲ್ ವೆಹಿಕಲ್ಲು 2 ವೆಹಿಕಲ್ ಇದೆ. ಒಂದು ಗ್ರ್ಯಾಂಡ್ ವಿಟಾರಾ ಆಗಿರ್ಬೋದು, ತುಂಬ ಕಮ್ಮಿ ಓಡಿರುವಂತಹ ಗ್ರ್ಯಾಂಡ್ ವಿಟಾರಾ ಹೈಬ್ರಿಡ್ ಇದೆ. ಆ್ಯಂಡ್ ಕ್ರೆಟಾ ಕೂಡ ಅವೈಲೇಬಲ್ ಇರುವಂಥದ್ದು. ಇದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಗ್ರ್ಯಾಂಡ್ ವಿಟಾರಾ ಇದೆ. ಸ್ಟ್ರಾಂಗ್ ಹೈಬ್ರಿಡ್, ಆಲ್ಫಾ ಪ್ಲಸ್ ವೇರಿಯಂಟ್. ಇದು ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು. ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಇದು ಒಂದು ಡೀಲ್ ಬ್ರೇಕರು ಇವತ್ತಿನ ಫಸ್ಟ್ ಗಾಡಿನೇ. ಯಾರಾದರೂ ಒಂದು ಹೈಬ್ರಿಡ್ ವೆಹಿಕಲ್ ನೋಡ್ತಾ ಇದ್ರೆ ಈ ಗಾಡಿನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇದರ ಪ್ರೈಸ್ ಬಂದ್ಬಿಟ್ಟು 25 ಲಕ್ಷ. ಇಲ್ಲಿ ಸಿಗ್ತಿರೋದು ಆಲ್ಮೋಸ್ಟ್ 8 ಲಕ್ಷ ಕಮ್ಮಿಗೆ ನೋಡ್ತಿರ್ಬೋದು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಗೆ ಒಂದು 70,000 ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಗ್ರ್ಯಾಂಡ್ ವಿಟಾರಾ ಅಂತ ಬಂದಾಗ ಟೊಯೋಟಾದೇ ಟಾಪ್ ಎಂಡ್ ಗಾಡೀಲಿ, ಎಸ್ಪೆಷಲಿ TNGA 2.0 ಅಂತ ಹೇಳ್ಬಿಟ್ಟು ಟೊಯೋಟಾದವ್ರದ್ದೇ ಇಂಜಿನ್ ಬರೋದು. ಸೊ ಹಂಗಾಗಿ ಸುಜುಕಿ ಗಾಡಿ ತೊಗೊಂಡ್ರು ಕೂಡ ಟೊಯೋಟಾದು ರಿಲೇಬಿಲಿಟಿ ನೋಡ್ಬೋದು ಇಂಜಿನಲ್ಲಿ ನೀವು. ಸೊ ಗಾಡಿ ಅಂತ ಬಂದಾಗ ನೋಡ್ತಿರ್ಬೋದು, LED DRLs ಬರುತ್ತೆ, ಫೇಡೆಡ್ ಕ್ರೋಮ್ ಬರುತ್ತೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು ಕೆಳಗಡೆ ಕೊಟ್ಟಿದ್ದಾರೆ. ಸ್ಕಿಟ್ ಪ್ಲೇಟ್ ಬರುತ್ತೆ, ಅಲ್ಯೂಮಿನಿಯಂ ಸ್ಕಿಟ್ ಪ್ಲೇಟು. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಟೊಯೋಟಾದವ್ರದೇ ಅಂದರೆ
ಹೈರೈಡರ್ ಯಾವ ಥರ ಬರುತ್ತೆ ಇದು ಅಲಾಯ್ ವೀಲು ಅದನ್ನೇ ಹಾಕಿರುವಂಥದ್ದು. ಬನ್ನಿ ಇವಾಗ ಒಳಗಡೆ ಫೀಚರ್ಸ್ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರೋವಂಥದ್ದು, ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಇಂಟೀರಿಯರ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಫೀಚರ್ಸ್ನ ತೋರಿಸ್ತಾರೆ ರಮೇಶ್ ಸರ್, ತೋರಿಸಿ ಸರ್. ಸರ್ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ವಿತ್ ಕ್ರೂಸ್ ಬರುತ್ತೆ. ಓಕೆ. ಮತ್ತೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದರಲ್ಲಿ ಮೇಜರ್ ಹೈಲೈಟ್ ಏನಪ್ಪಾ ಅಂದ್ರೆ ಹೆಡ್ ಅಪ್ ಡಿಸ್ಪ್ಲೇ. ಆ್ಯಕ್ಚುಲಿ ನೋಡಿ, ಆಫ್ ಮಾಡ್ತೀನಿ ಗಾಡಿನ, ಆಫ್ ಮಾಡಿದಾಗ ಕ್ಲೋಸ್ ಆಗುತ್ತೆ, ಆನ್ ಮಾಡಿದಾಗ ಹೆಡ್ಸಪ್ ಡಿಸ್ಪ್ಲೇ ಓಪನ್ ಆಯಿತು. ಸೊ ಹೆಡ್ ಅಪ್ ಡಿಸ್ಪ್ಲೇ, 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ವಾಯ್ಸ್ ಕಮಾಂಡ್, ಆಟೋ AC, ವೈರ್ಲೆಸ್ ಚಾರ್ಜರ್, ಕಂಪ್ಲೀಟ್ಲಿ ಆಟೋಮೆಟಿಕ್ ವೆಹಿಕಲ್ ಇದು. ಮತ್ತೆ ಇದರಲ್ಲಿ ಡ್ರೈವ್ ಮೋಡ್, EV ಮೋಡ್ ಅಂತ 2 ಮೋಡ್ಸ್ ಬರುತ್ತೆ. ಓಕೆ. ಸೊ ಆಮೇಲೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಸೊ 6 ಏರ್ ಬ್ಯಾಗ್ಸ್ ಮೌಂಟೆಡ್ ಆಗಿದೆ. ಸರ್ ಇವಾಗ ಈ ಗಾಡಿ ಆನ್ ಆಗಿದೆಯಾ? ಎಸ್, ಆಫ್ ಕೋರ್ಸ್ ಆನ್ ಆಗಿದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಯಾಕೆಂದ್ರೆ EV ಮೋಡಲ್ ಇರೋದ್ರಿಂದ ಇದು ಆನ್ ಆಗಿದೆ. ಓಕೆ. ಸೊ ನಾನೀಗ ಜಸ್ಟ್ ಪಾರ್ಕ್ ಮೋಡಲ್ ಇದ್ದೀನಿ. ಡ್ರೈವ್ ಮೋಡಿಗೆ ಹಾಕಿ ಜಸ್ಟ್ ಮೂವ್ಮೆಂಟ್ ಮಾಡಿದ್ರೆ ನಿಮಗೆ ಸೊ ಗಾಡಿ ಮೂವ್ಮೆಂಟ್ ಆಗುತ್ತೆ. ಗಾಡಿ ಸೌಂಡೇ ಇಲ್ಲ. ಏನಕ್ಕೆ ಅಂತ ತುಂಬಾ ಜನ ಏನಾದ್ರು ನೀವು ಯೋಚನೆ ಮಾಡ್ತಾ ಇದ್ರೆ, ಇದು ಹೈಬ್ರಿಡ್ ವೆಹಿಕಲ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಟ್ರಿ ಮತ್ತೆ ಮೋಟರ್ ಇಂದ ಮೂವ್ ಆಗುತ್ತೆ. ಅದಾದ ನಂತರ 40 ಕಿಲೋಮೀಟರ್ ಸ್ಪೀಡ್ ಆಗ್ತಿದ್ದಂಗೆ ಒಂದು ಸರ್ಟೈನ್ ಸ್ಪೀಡಲ್ಲಿ ಇಂಜಿನ್ಗೆ ಶಿಫ್ಟ್ ಆಗುತ್ತೆ ಆ್ಯಂಡ್ ಆಟೋಮೆಟಿಕಲಿ ಚಾರ್ಜ್ ಆಗುವಂಥದ್ದು. ಆಟೋ ಫೋಲ್ಡಿಂಗ್ VMS ಬರುತ್ತೆ, ನೋಡ್ಬೋದು. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಪ್ಯಾನೋರಾಮಿಕ್ ಸನ್ರೂಫ್ ನೋಡಿ, ಓಪನ್ ಮಾಡ್ತಾರೆ ಇವಾಗ. ಸೊ ಫುಲ್ ಓಪನ್ ಆಗುತ್ತೆ ನಿಮಗೆ. ಯೂಶುವಲಿ ಎಲೆಕ್ಟ್ರಿಕ್ ಸನ್ರೂಫಲ್ಲಿ ಆಫ್ ಬರುತ್ತೆ. ಓಕೆ. ಸೊ ಪ್ಯಾನೋರಾಮಿಕಲ್ಲಿ ನಿಮಗೆ ಫುಲ್ ಲೆಂತ್ ಓಪನ್ ಆಗುತ್ತೆ. ನೋಡಿ ಪ್ಯಾನೋರಾಮಿಕ್ ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ಗಾಡಿ ಅಂತೂ. ಒಳಗಡೆನೂ ಕೂಡ ನಿಮಗೆ ಫೇಡೆಡ್ ಕ್ರೋಮಲ್ಲಿ ಮತ್ತು ಒಂಥರ ಫಿನಿಷಲ್ಲಿ ಗಾರ್ನಿಶ್ ಎಲ್ಲ ಬರುತ್ತೆ, ಡೋರ್ ಗಾರ್ನಿಶ್ ಇಂಟೀರಿಯರು. ಸೊ NCAP ರೇಟಿಂಗ್ಸು ಇದೆ. ನೀವು ಮಾರುತಿ ಅಂದ ತಕ್ಷಣ ಯಾರೋ ರೇಟಿಂಗ್ಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ವೆಹಿಕಲ್ಗೆ 4 ಸ್ಟಾರ್ ರೇಟಿಂಗ್ಸು ಇದೆ. ಎಸ್. ಸೊ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮಗೆ. ಓಕೆ. ಸೊ ಅನಲಾಗ್ ಅಂತ ಏನು ಬರಲ್ಲ ನಿಮಗೆ. ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ, ABS ವಿತ್ EBD ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು, ಇಲ್ ಡಿಸೆಂಟ್ ಕಂಟ್ರೋಲು, ಎಲ್ಲ ಫೀಚರ್ಸ್ ಬರುವಂಥದ್ದು. 70,000 ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ. ಸರ್ ಬನ್ನಿ ಹೊರಗಡೆ ಇವಾಗ ಡೀಟೇಲ್ಸ್ ತಿಳಿಸ್ಕೊಡಿ ಈ ಗಾಡಿದು, ಯಾರಾದರೂ ತೊಗೋಬೇಕು ಅಂತಿರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ಎಸ್ ಸರ್. ಸರ್ ಇದು ವೆಹಿಕಲ್ ಬಂದ್ಬಿಟ್ಟು 2022 ಮಾಡಲ್, ಸಿಂಗಲ್ ಓನರ್. ಓಕೆ. ಸೊ 53,000 ಡ್ರಿವನ್ ಆಗಿದೆ. ಸೊ ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್. ಓಕೆ. ಸೊ ನಿಮಗೆ 8 ಇಯರ್ಸ್ ಬ್ಯಾಟ್ರಿ ವಾರಂಟಿ ಸಿಗುತ್ತೆ ನಿಮಗೆ. ಸೊ ಅಪ್ ಟು 3 ಇಯರ್ಸ್ ವೆಹಿಕಲ್ ವಾರಂಟಿ ಇದ್ದೇ ಇರುತ್ತೆ. ಸೊ ಪ್ಲಸ್ ಅಡಿಷನಲ್ ನಾವು 1 ವರ್ಷ ಅಡಿಷನಲ್ ಕೊಡ್ತೀವಿ ನಿಮಗೆ. ಸೊ 3 ಫ್ರೀ ಸರ್ವಿಸು ಇರುತ್ತೆ ಅಗೈನ್. ಸೊ ವಾರಂಟಿ ಆಗಲಿ, ಶೋರೂಮ್ ಮೇಂಟೈನ್ ವೆಹಿಕಲ್, ಮತ್ತು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಇವನ್ ಡೆಂಟು ವಿತ್ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡೀಲಿ. ಸೊ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ವೆಹಿಕಲ್ ಇದು ನಿಮಗೆ. ಓಕೆ. ಸಿಗಂತ. ಆಮೇಲೆ ಮೈಲೇಜ್ ಹೈಲೈಟ್ ಇದರಲ್ಲಿ 27-28 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ ಗಾಡಿ ತೊಗೊಂಡ್ರೆ. ಸೊ ಶೋರೂಮಲ್ಲಿ ನಿಮಗೆ 25.5 ಲಕ್ಷ ಆಗುತ್ತೆ. ಈಗ ನಾವು 18.5 ಲಕ್ಷಕ್ಕೆ ಕೋಟ್ ಮಾಡ್ತಾ ಇದೀವಿ. ಒಂದು 18 ಲಕ್ಷಕ್ಕೆ ಫೈನಲ್ ನಾವು ಮಾಡ್ಕೊಡ್ತೀವಿ ಪ್ರೈಸ್. 18 ಲಕ್ಷಕ್ಕೆ 25 ಲಕ್ಷದ್ದು ವೆಹಿಕಲ್ ಸಿಗ್ತಾ ಇದೆ, ಅದು ಕೂಡ ವಿತೌಟ್ ಆಕ್ಸಿಡೆಂಟ್ ಫ್ರೀ. ಅಂದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು, ಕಂಪ್ಲೀಟ್ಲಿ ನೀಟ್ಲಿ ಮೇಂಟೈನ್ಡು, 70,000 ವರ್ತ್ ಆಕ್ಸೆಸರೀಸು ಇದಕ್ಕೆ ಹಾಕಿರುವಂಥದ್ದು. ಸೊ ಯಾರಾದರೂ ನೋಡ್ತಿರೋರು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ಶ್ರುತಿ ಮೋಟರ್ಸ್ಗೆ. ಸೊ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ, ಬೇಕಾದ್ರೆ ಆನ್ ಟೇಬಲ್ ಬಂತು ಅಂತ ಹೇಳಿದ್ರೆ ನೋಡೋಣ, ಟೆಸ್ಟ್ ನೋಡಲಿ, ನೋಡಿ ಮಾಡ್ಕೊಡ್ತೀವಿ. ವೀಕ್ಷಕರೇ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಲೇಟೆಸ್ಟ್ ಮಾಡಲು, ಲೆಸ್ ಡ್ರಿವನ್ನು ಹ್ಯುಂಡೈ ಕ್ರೆಟಾ ಇದೆ. ಕ್ರೆಟಾ ಬಂದ್ಬಿಟ್ಟು ಗೊತ್ತೇ ಇದೆ ನಿಮಗೆಲ್ಲ. ಸೊ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಬೆಸ್ಟ್ ಸೆಲ್ಲಿಂಗ್ ವೆಹಿಕಲ್ಲು, ತುಂಬ ಸೇಲ್ಸ್ ಇರುವಂತಹ ಒಂದು ವೆಹಿಕಲ್ಲು. ಸೊ ಹಂಗಾಗಿ ವೆಯ್ಟಿಂಗ್ ಪೀರಿಯಡ್ ಕೂಡ ಇದೆ. ಯಾರಾದರೂ ಶೋರೂಮ್ ಗಾಡಿ ತೊಗೋಬೇಕು ಅಂತಿರೋರು ಅದೇ ಥರ ಕಂಡೀಷನಲ್ಲಿ, ಅದೇ ಥರ ಒಂದು ಆಕ್ಸಿಡೆಂಟ್ ಫ್ರೀ ನಿಮಗೆ ಸಿಗುವಂಥದ್ದು ವೆಹಿಕಲ್ಲು ಕಮ್ಮಿ ಬೆಲೆಗೆ. ಸೊ ಈ ವೆಹಿಕಲ್ ಡೀಟೇಲ್ಸ್ ತೊಗೊಂಬಿಡೋಣ. ಎಸ್ ಸರ್. ಸರ್ ಇದು 23 ಮಾಡಲ್, ಸಿಂಗಲ್ ಓನರ್, ಓಕೆ, ಡೀಸೆಲ್ ವೇರಿಯಂಟ್, SX ಆಪ್ಷನಲ್. ಸೊ 41,000 ಡ್ರಿವನ್ ಆಗಿದೆ. ಓಕೆ. ಕಂಪ್ಲೀಟ್ಲಿ ಟಾಪ್ ಅಂಡ್ ವೆಹಿಕಲ್ ವಿತ್ ಶೋರೂಮ್ ಮೇಂಟೈನ್ಡ್, ರೆಕಾರ್ಡೆಡ್ ಹಿಸ್ಟ್ರಿ ಇದೆ. ಸೊ ಡೆಂಟ್ ಸ್ಕ್ರಾಚ್ ಒಂದೂ ಇಲ್ಲ, ವಿತ್ ವಾರಂಟಿ ಇದೆ 3 ಇಯರ್ಸ್ ನಿಮಗೆ ವೆಹಿಕಲ್ ಅಲ್ಲಿ. ಓಕೆ. ಓಕೆ. ಸೊ ಇದ್ರದ್ದು ಫೀಚರ್ಸ್ ನೋಡ್ತಾ ಹೋದ್ರೆ ನಿಮಗೆ LED ಪ್ರೊಜೆಕ್ಟೆಡ್ ಹೆಡ್ಲೈಟ್ಸ್ ಬರುತ್ತೆ, ಆಲ್ 4 ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ, TPMS ಬರುತ್ತೆ. ಓಕೆ. ಸೊ ಕೀಲೆಸ್ ಎಂಟ್ರಿ ಬರುತ್ತೆ. ಸೊ ವೆಂಟಿಲೇಟೆಡ್ ಸೀಟ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟೆಡ್ ಸೀಟ್ಸ್ ವಿತ್ ಆಟೋ ಫೋಲ್ಡಬಲ್ ಮಿರರ್ಸ್, VMS. ಸೊ 6 ಏರ್ ಬ್ಯಾಗ್ಸ್ ವಿತ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ವಿತ್ ಕ್ರೂಸ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್, ಎಲೆಕ್ಟ್ರಿಕಲಿ ಪಾರ್ಕಿಂಗ್ ಬ್ರೇಕು ವಿತ್ ಆಟೋ ಹೋಲ್ಡ್ ಅಸಿಸ್ಟ್ ಇದೆ. ಓಕೆ. ಸೊ ಮ್ಯಾನ್ಯುವಲ್ ವೆಹಿಕಲ್ ಇದು, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ವಾಯ್ಸ್ ಕಮಾಂಡ್ ಬರುತ್ತೆ ನಿಮಗೆ. ಬೋಸ್ದು ಆಡಿಯೋ ಸಿಸ್ಟಮ್ ಬರುತ್ತೆ. ಬೋಸ್ದು ಆಡಿಯೋ ಸಿಸ್ಟಮ್ ನಿಮಗೆ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟು, ರೇರ್ AC ವೆಂಟ್ಸು. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಕ್ರೆಟಾ ಅಂತ ಹೇಳಿದಾಗ ನಿಮಗೆಲ್ಲ ಫೀಚರ್ಸ್ ಇರುವಂಥದ್ದು ನೋಡ್ತಿರ್ಬೋದು. ಸೊ ರೇರ್ ವ್ಯೂ ತುಂಬ ಚೆನ್ನಾಗಿದೆ.
ನೀವು ಬೇಕಂದರೆ ಬೂಟ್ ಸ್ಪೇಸ್ ಇದರಲ್ಲಿ ಆಲ್ಮೋಸ್ಟ್ 400+ ಫ್ರೀಯಾಗಿ ಸಿಗುತ್ತೆ ನಿಮಗೆ. 420 ಆಲ್ಮೋಸ್ಟ್ ನಿಮಗೆ ಬೂಟ್ ಸ್ಪೇಸಲ್ಲಿ ಸಿಗುತ್ತೆ 420 ಲೀಟರ್ಸು. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ಪೇರ್ ವೀಲ್ ಇನ್ನೂ ಯೂಸೇ ಮಾಡಿಲ್ಲ. ತುಂಬ ಚೆನ್ನಾಗಿದೆ ವೆಹಿಕಲ್ ಕಂಡೀಷನ್ ಮಾತ್ರ ಇದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕ್ರೆಟಾ ಬಂದ್ಬಿಟ್ಟು ನೆಕ್ಸ್ಟ್ ಜನ್ರೇಷನ್ ಕ್ರೆಟಾ ಬಂದಿರೋದ್ರಿಂದ ತುಂಬ ಜನಕ್ಕೆ ಓಲ್ಡ್ ಜನ್ರೇಷನ್ನೇ ಇಷ್ಟ ಆಗುವಂಥದ್ದು. ಸೊ ಅಂಥವ್ರು ಇದ್ದರೆ ಖಂಡಿತವಾಗ್ಲೂ ಈ ಗಾಡಿನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಶೋರೂಮಲ್ಲೂ ಕೂಡ ಸಿಗ್ತಾ ಇಲ್ಲ ನಿಮಗೆ. ಇದು ನಿಮಗೆ ಬ್ರ್ಯಾಂಡ್ ನ್ಯೂ ಥರನೇ ಇದೆ ಸರ್. ಇದು ಪ್ರೈಸ್ ಇದು ಸರ್, ಇದು ಪ್ರೈಸ್ ಬಂದು ನ್ಯೂ ವೆಹಿಕಲ್ ಪ್ರೈಸ್ ಬಂದು 24.5 ಇದೆ. ಓಕೆ. ಸೊ ನಾವಿಲ್ಲಿ ಕೋಟಿಂಗ್ ಮಾಡ್ತಾ ಇರೋದು 1875. 1850ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಅದು. ಮಾರ್ಕೆಟಲ್ಲಿ ಚೆಕ್ ಮಾಡಲೇಬೇಕಂದ್ರೆ ಕಸ್ಟಮರ್ಸು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 1850ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಪ್ರೈಸ್. ವೀಕ್ಷಕರೇ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ನಮಗೆ ಶೂಟ್ ಮಾಡೋದಕ್ಕೆ ಅಷ್ಟೊಂದು ಸೂಟಬಲ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಗಾಡಿದು ಇಮಿಡಿಯೇಟಾಗಿ ಡೀಟೇಲ್ಸ್ ಹೇಳ್ತೀವಿ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ಕೊಡಿ ಸರ್. ಸರ್, ಇದು 2022 ಮಾಡಲು CNG ವೆಹಿಕಲ್. ಯಾರಾದರೂ ಎರ್ಟಿಗಾ CNG ನೋಡ್ತಾ ಇದ್ರೆ ವೆಯ್ಟಿಂಗ್ ಪೀರಿಯಡ್ ಇದೆ 6 ಮಂತ್ಸ್ ನಿಮಗೆ ನ್ಯೂ ಕಾರ್ ತೊಗೋಬೇಕು ಅಂದರೆ. ಸೊ ಹಂಗಾಗಿ ನಮ್ಮಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಗಾಡಿ ಸಿಗುತ್ತೆ. ಜಸ್ಟ್ 26,000 ಡ್ರಿವನ್ ಆಗಿದೆ ವೆಹಿಕಲ್, VXI CNG. ಸೊ ಇದು ಕೋಟಿಂಗ್ ಪ್ರೈಸ್ ಬಂದು 11.5 lakhs ಇದೆ. ಸೊ ಫೈನಲ್ ಟು ಫೈನಲ್ ಒಂದು 11.25ಗೆ ನಿಮ್ಗೆ ಮಾಡ್ಕೊಡ್ತೀನಿ ವಿತ್ ವಾರಂಟಿ. ಓಕೆ ಸರ್, ಇದು 2020 ಸ್ವಿಫ್ಟ್ ಡಿಸೈರ್ VXI ಸಿಂಗಲ್ ಓನರು, 86,000 ಡ್ರಿವನ್ ಆಗಿದೆ. ಇದಕ್ಕೂ ಕೂಡ ವಾರಂಟಿ ಸಿಗುತ್ತೆ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 6,90,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 6.5 ಲಕ್ಷಕ್ಕೆ ಫೈನಲ್ ಕ್ಲೋಸಿಂಗ್ ಮಾಡ್ಕೊಡ್ತೀನಿ ವಿತ್ ವಾರಂಟಿ. 20 ಮಾಡಲ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟು ನೋಡ್ಬೋದು. ಸರಿ, ಬಲಿನೋ 2018-19 ವೇರಿಯಂಟು ಸಿಂಗಲ್ ಓನರು 1 lakh ಡ್ರಿವನ್ ಆಗಿದೆ. ಡೆಲ್ಟಾ ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಇದು. ಸೊ ಇದರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 5,80,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2018-19 ಸಿಂಗಲ್ ಓನರ್ ಡೆಲ್ಟಾ ಬಲಿನೋ 19 ಮಾಡಲ್ ಬಲಿನೋ ಬಂದ್ಬಿಟ್ಟು 6 ಲಕ್ಷ ಹೇಳ್ತಿರೋದು 5,80,000ಕ್ಕೆ ಕ್ಲೋಸ್ ಮಾಡ್ತೀರಾ. ಓಕೆ. ಮತ್ತೊಂದು ಕ್ರೆಟಾ ಇದೆ. ಎಸ್ ಸರ್, 2015 ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟು SX ಇದು ಮಿಡಲ್ ವೇರಿಯಂಟು. ಓಕೆ. ಸೊ ಇದ್ರದ್ದು 92,000 ಡ್ರಿವನ್ ಆಗಿದೆ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 9,50,000 ಹೇಳೋದು ಸರ್. ಒಂದು 920ಕ್ಕೆ ಬಂದರೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2015 ಸೆಕೆಂಡ್ ಓನರು ಕ್ರೆಟಾ ಡೀಸೆಲ್. ಓಕೆ. ಕ್ರೆಟಾ ಬೇಡ ಅನ್ನೋರಿಗೆ ಬ್ರೆಜಾ ಡೀಸೆಲ್ ಇದೆ. ಇದು 2017 ಮಾಡಲು ಸಿಂಗಲ್ ಓನರ್ 1 lakh ಪ್ಲಸ್ ರನ್ ಆಗಿದೆ. ಸೊ ಡೀಸೆಲ್ ವೆಹಿಕಲ್ ಯಾರಾದರೂ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಇದು. ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 6,90,000 ಹೇಳ್ತಾ ಇದ್ದೀನಿ ಸರ್. 6,80,000ಕ್ಕೆ ಬಂದರೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. ಮತ್ತೊಂದು ರೆಡ್ ಕಲರ್ ಬ್ರೆಜಾ ಇದೆ ಸರ್. ಇದು 2022 ಮಾಡಲು ಸಿಂಗಲ್ ಓನರ್ 50,000 ಡ್ರಿವನ್ ಆಗಿದೆ. VXI ವೇರಿಯಂಟ್ ಕಂಪ್ಲೀಟ್ಲಿ ಫಿಟ್ ಆಗಿದೆ. ಆಕ್ಸರೀಸ್ ಅಲಾಯ್ ವೀಲ್ ಬಿಟ್ಟು ಎಲ್ಲ ಫಿಟ್ ಆಗಿದೆ ನಿಮಗೆ. ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 9.5 ಲಕ್ಷ ಹೇಳ್ತಾ ಇದ್ದೀವಿ. ಸೊ ಫೈನಲ್ ಟು ಫೈನಲ್ ಇದಕ್ಕೆ ಒಂದು 8,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 8,80,000ಗೆ 2022 ಮಾಡಲು ಬ್ರೆಜಾ ಕೊಡ್ತೀನಿ ನಿಮಗೆ. ಈ ಮೂರು ಗಾಡಿಲೂ ಐ ಥಿಂಕ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಅನ್ಸುತ್ತೆ. ಈ ವೆಹಿಕಲಲ್ಲಿ ಬಟನ್ ಸ್ಟಾರ್ಟ್ ಬರುತ್ತೆ, ಈ ವೆಹಿಕಲಲ್ಲಿ ಬರಲ್ಲ, ಆ ವೆಹಿಕಲಲ್ಲಿ ಬರುತ್ತೆ. ಓಕೆ ಸರ್. ಹಾಗಾದರೆ ವೀಕ್ಷಕರೇ ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಯಾರಾದರೂ ಲೋ ಬಜೆಟ್ ವೆಹಿಕಲ್ಸ್ಗಳು ನೋಡ್ತಾ ಇದ್ದರೆ ಸಾಕಷ್ಟು ಲೋ ಬಜೆಟ್ ವೆಹಿಕಲ್ಸು ನಿಮಗೆ ಶ್ರುತಿ ಮೋಟರ್ಸ್ ಅವರ ಟ್ರೂ ವ್ಯಾಲಿಯಲ್ಲಿ ಸಿಗೋಂಥದ್ದು. ಸೊ ಈಕೋ 7 ಸೀಟರ್ ಯಾರಾದರೂ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ. ಲೋ ಮೈಲೇಜ್ ಓಡಿರೋ ಅಂಥದ್ದು 16,000 ಓಡಿರೋ ಅಂಥದ್ದು. ಇದ್ರ ಪ್ರೈಸಿಂಗ್ ಬಂದು 5,90,000 ಹೇಳೋದು. ಒಂದು 5,75,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ. ಸೊ ಇದು 2019 ಕ್ವಿಡ್ RXT ಸಿಂಗಲ್ ಓನರು. ಸೊ ಜಸ್ಟ್ ಒಂದು 26,000 ಡ್ರಿವನ್ ಆಗಿದೆ. ಸೊ ಮರೂನ್ ಕಲರ್ ನೋಡ್ತಾ ಇದ್ದೀರಾ ಗಾಡಿ. ಸೊ ಮಿಡಲ್ ವೇರಿಯಂಟು. ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 3,75,000 ಕೋಟ್ ಮಾಡ್ತಾ ಇದ್ದೀನಿ. ಒಂದು 3,50,000ಗೆ ಮಾಡ್ಕೊಡ್ತೀನಿ ಸರ್. ಸೊ ಇದು 2020 ಮಾಡಲು ಸೆಕೆಂಡ್ ಓನರು ಆಲ್ಟೋ 800. ಸೊ ಸೆಕೆಂಡ್ ಓನರು ಒಂದು 31,000 ಡ್ರಿವನ್ ಆಗಿದೆ ಸರ್. ಇದು ಕೂಡ ಮರೂನ್ ಕಲರ್. ಇದು ವಾರಂಟಿ ಸಿಗುತ್ತೆ ನಿಮಗೆ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 3,75,000 3,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಫೈನಲ್ ಟು ಫೈನಲ್. 20 ಮಾಡಲ್ ಆಲ್ಟೋ ಬಂದ್ಬಿಟ್ಟು 3,50,000ಗೆ ಸಿಗ್ತಿದೆ. ಒಂದ್ಸಲಿ ನೋಡ್ಕೋಬಹುದು. ಕಂಡೀಷನ್ ಅಂತೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. ನೆಕ್ಸ್ಟ್ ಒಂದು ಆಲ್ಟೋ ಇದೆ 2011 ಥರ್ಡ್ ಓನರು 1 lakh ಪ್ಲಸ್ ಡ್ರಿವನ್ ಆಗಿದೆ. ಸೊ ಥರ್ಡ್ ಓನರ್ ಆಗಿರೋದ್ರಿಂದ ನಿಮಗೆ ಪ್ರೈಸಿಂಗ್ ಕಮ್ಮಿನೇ ಇದೆ. 1,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು ಪ್ರೈಸ್ 11 ಮಾಡಲ್ ಆಲ್ಟೋ LXI 11 ಮಾಡಲ್ ಬಂದ್ಬಿಟ್ಟು 1,60,000ಕ್ಕೆ ಶ್ರುತಿ ಮೋಟರ್ಸ್ ಅವರ ಟ್ರೂ ವ್ಯಾಲ್ಯೂಲಿ ಸಿಗ್ತಾ ಇದೆ. ಇದು ಕೂಡ 2010 ಸೆಕೆಂಡ್ ಓನರ್. ಇದು ಕೂಡ LXI. ಇದು ಕೂಡ ಸೇಮ್ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಇದು 160ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಆಲ್ಟೋ LXI. ನೆಕ್ಸ್ಟ್ ಮತ್ತೊಂದು ಆಲ್ಟೋ. ಸೊ ಇದು 2012 ಆಲ್ಟೋ K10. ಇದು ಸಿಂಗಲ್ ಓನರ್ 1 lakh ಪ್ಲಸ್ ಡ್ರಿವನ್ ಆಗಿದೆ. ಇದು ನಿಮಗೆ 1,85,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2012 ಆಲ್ಟೋ K10 12 ಮಾಡಲ್ ಆಲ್ಟೋ ಬಂದ್ಬಿಟ್ಟು 1,85,000ಕ್ಕೆ ಸಿಗ್ತಾ ಇದೆ. ಬ್ಯೂಟಿ ಆಫ್ ದಿ ಆಲ್ಟೋ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಲೇಟೆಸ್ಟ್ ಮಾಡಲ್ 12 ಮಾಡಲ್ 13 ಮಾಡಲ್ ಎಲ್ಲ ವಿತ್ ಲೋನ್ ಕೂಡ ಆಗ್ಬಿಡತ್ತೆ. ಹೌದು. ಸೊ ಯಾರಾದ್ರೂ ಒಂದು 50,000 ತಗೊಂಡ್ಬಂದ್ರೆ ಸಾಕು ಲೋನ್ ಆಗ್ಬಿಡತ್ತೆ ಸರ್. ಇದು 2010 ಮಾಡಲು ಸೆಕೆಂಡ್ ಓನರ್ ಸ್ಯಾಂಟ್ರೋ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 1,60,000 ಕ್ಲೋಸ್ ಆಗುತ್ತೆ ಸರ್. ಇದು
160ಕ್ಕೆ ಸ್ಯಾಂಟ್ರೋ 2010 ಸೆಕೆಂಡ್ ಓನರ್ ಸಿಗುತ್ತೆ. 10 ಮಾಡೆಲ್ ಸ್ಯಾಂಟ್ರೋ ಬಂದ್ಬಿಟ್ಟು 1,60,000 ನೋಡ್ಕೋಬಹುದು. ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ವೈಟ್ ಕಲರ್. ಸರ್ ಇದು ಸ್ಪಾರ್ಕ್ ನೋಡ್ತಾ ಇದ್ರಲ್ಲ 2010. ಓಕೆ, ಇದು 1,20,000 ಸಿಗುತ್ತೆ. ಸೊ ಇಯಾನ್ 2014 ಮಾಡಲು ಓಕೆ 2,45,000 ಸಿಗುತ್ತೆ. 2009 ಡೀಸೆಲ್ ಸೆಕೆಂಡ್ ಓನರ್ ಆಗಿರೋದ್ರಿಂದ ಇದು 2,45,000 ಸಿಗುತ್ತೆ. ಇದು 2007 ಮಾಡಲು ಡೀಸೆಲ್, ಇದು 1,90,000 ಸಿಗುತ್ತೆ. ಇದು 2011 ಫೋರ್ತ್ ಓನರ್ 2,10,000 ಸಿಗುತ್ತೆ. ಓಕೆ, ಸೊ 2010 ಸೆಕೆಂಡ್ ಓನರ್ ಇದು ಒಂದು 2,10,000 ಸಿಗುತ್ತೆ ಪೆಟ್ರೋಲ್ ವೇರಿಯಂಟ್. 2015 ಟಾಟಾ ಇಂಡಿಕಾ ಇದು 1,25,000 ಆಗುತ್ತೆ. ಓಕೆ, 2009 ಸ್ಯಾಂಟ್ರೋ ಸೆಕೆಂಡ್ ಓನರ್ 1,85,000 ಆಗುತ್ತೆ. 2018 ಓಮಿನಿ ಯಾರಾದ್ರೂ ಹುಡುಕ್ತಾ ಇದ್ರೆ ನಿಮಗೆ 3,10,000 18 ಓಮಿನಿ ಸಿಂಗಲ್ ಓನರ್ ಓನ್. ವೀಕ್ಷಕರೇ ನೆಕ್ಸ್ಟ್ ಮತ್ತೊಂದು ಆಲ್ಟೋ ಇದೆ ನೋಡ್ತಿರ್ಬೋದು. ಇದು 2006 ಮಾಡಲು ಸೆಕೆಂಡ್ ಓನರ್ LXi 1,20,000 ಕ್ಲೋಸ್ ಆಗುತ್ತೆ ಸರ್. ಓಕೆ, ಸೊ ಇದು 2021 ಮಾಡಲು CNG ಸಿಂಗಲ್ ಓನರು 13,000 ಓಡಿದೆ ಸರ್. 5 ಸೀಟರ್ ವೆಹಿಕಲ್. ಯಾರಾದರೂ CNG ವೆಹಿಕಲ್ ಹುಡುಕ್ತಾ ಇದ್ರೆ ಮೈಲೇಜ್ ಪರ್ಪಸ್ಸಿಗೆ ಓಕೆ 5 ಸೀಟರಲ್ಲಿ ನಿಮಗೆ CNG ಸಿಗುತ್ತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,50,000 ಹೇಳ್ತಾ ಇದ್ದೀನಿ ಸರ್. ಒಂದು 5,35 ಫೈನಲ್ ಮಾಡ್ಕೊಡ್ತೀನಿ. ಇದು 2022 ಮಾಡಲ್ ಸಿಂಗಲ್ ಓನರ್ 7 ಸೀಟರ್ ಪೆಟ್ರೋಲ್ ವೇರಿಯಂಟ್. ಸೊ ಕಂಪ್ಲೀಟ್ಲಿ ಆಕ್ಸರೀಸ್ ಫಿಟ್ ಆಗಿರೋಂಥ ವೆಹಿಕಲ್ ನಿಮಗೆ ಈಕೋ. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 5,65,000 ಹೇಳ್ತಾ ಇದ್ದೀನಿ. ಒಂದು 545 ಬಂದರೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಲೇಟೆಸ್ಟ್ ಮಾಡೆಲ್ ಈಕೋಗಳು ನೋಡ್ತಿರೋರು ಸಾಕಷ್ಟು ವೆಹಿಕಲ್ ಅವೈಲೇಬಲ್ ಇದೆ. ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ಗಳು ಅವೈಲೇಬಲ್ ಇದ್ದಾವೆ. ಸೊ ವಿಸಿಟ್ ಮಾಡಿ ಮಾರುತಿ ಸುಜುಕಿ ಅವರ ಟ್ರೂ ವ್ಯಾಲ್ಯೂಗೆ. ಸರ್ ಇದು 2017 ಮಾಡಲು ಆಟೋಮೆಟಿಕ್ ವ್ಯಾಗನರ್. ಯಾರಾದರೂ ಆಟೋಮೆಟಿಕ್ ಹುಡುಕ್ತಾ ಇದ್ರೆ ನೀವು ಬೆಂಗಳೂರು ಮೈಸೂರು ಆ ಸೆಗ್ಮೆಂಟ್ಸಲ್ಲಿ ಸೊ ಆಟೋಮೆಟಿಕ್ ಬೆಸ್ಟ್ ವೆಹಿಕಲ್ 76,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ VXi ವೇರಿಯಂಟ್ ನಿಮಗೆ. ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಒಂದು 4,15,000 ಹೇಳ್ತಾ ಇದ್ದೀನಿ. ಒಂದು 4,395 ಬಂದರೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 17 ಮಾಡಲು ವ್ಯಾಗನರ್. ಸರ್ ನೆಕ್ಸ್ಟ್ ಒಂದು ಆಲ್ಟೋ ನಿಲ್ಸಿದ್ದೀರಾ ಸರ್. ಇದು ಯೂಸ್ಡ್ ಕಾರ್ ಮಾತ್ರ ಅಲ್ಲ ನಮ್ಮಲ್ಲಿ. ಸೊ ಯಾರಾದರೂ ನ್ಯೂ ವೆಹಿಕಲ್ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ನಾವು ಅದನ್ನು ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾ ಇರೋದು ಆಲ್ಟೋ K10 1000cc ಇಂಜಿನ್. ಸೊ ನಿಮಗೆ ಇದರಲ್ಲಿ ಪ್ರೈಸಿಂಗ್ ಬಂದು 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್. ಆಕ್ಚುಲಿ ನಿಮಗೆ ಶೋರೂಮಲ್ಲಿ 6,60,000 ಇದೆ. VXi ಇದರಲ್ಲಿ 2 ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, AC, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು. ಸೊ ಏನು ಬೇಸಿಕ್ ಫೀಚರ್ಸು ನಿಮ್ಗೆ ಬರುತ್ತೆ. ಮತ್ತು ಡ್ಯೂಯಲ್ ಏರ್ ಬ್ಯಾಗ್ ABS ಬಂದೇ ಬರುತ್ತೆ. ನ್ಯೂ ಕಾರ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಲೋನಲ್ಲಿ ಏನಾದರೂ 7 ಇಯರ್ಸು ಸ್ವಲ್ಪ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ತಾ ಇದ್ರೆ, ಸೊ ಒಂದು ಫ್ರೆಶ್ ವೆಹಿಕಲ್ ಅನ್ನೋ ಫೀಲಿಂಗ್ ಬರಬೇಕು ಅಂತ ಏನಾದರೂ ಇದ್ದರೆ ಸೊ ಹೊಸ ವೆಹಿಕಲ್ಗಳು ಕೊಡ್ತೀವಿ ನಾವು. ಈವನ್ ಸ್ವಿಫ್ಟ್ಗಳು ನಮ್ಮ ಹತ್ರ ಇದೆ ಹೊಸ ವೆಹಿಕಲ್ಲು. ಸೊ ಆಲ್ಟೋನೂ ಇದೆ. ಸೊ ವ್ಯಾಗನಾರು ಇದೆ. ಸೊ ಯಾರಾದರೂ ಬನ್ನಿ ಲೋನಲ್ಲಿ ಬೇಕಂದರೆ ಮಾಡ್ಕೊಡ್ತೀನಿ. ಒಂದು ಒಳ್ಳೆ ಆಫರ್ ಪ್ರೈಸಲ್ಲಿ ನಾನು ಮಾಡ್ಕೊಡ್ತೀನಿ ಸರ್. ಡಿಸ್ಕೌಂಟೆಡ್ ಪ್ರೈಸಲ್ಲಿ ನೋಡ್ಬೋದು. ಇವ್ರದ್ದೇ ನೀವು ನೋಡಿರ್ತೀರಾ ಲಾಸ್ಟ್ ಟೈಮು ಅರೆನಾ ಕೂಡ ಇದೆ, ನೆಕ್ಸಾ ಕೂಡ ಇದೆ. ಅದನ್ನು ವಿಡಿಯೋ ಮಾಡಿದ್ದೆ ಎಕ್ಸ್ಕ್ಲೂಸಿವ್ ಆಗಿ. ಸೊ ಹಂಗಾಗಿ ಒಂದು ಬೆಸ್ಟ್ ಪ್ರೈಸಲ್ಲಿ ಯೂಸ್ ಕಾರ್ ನೋಡೋಕೆ ಬಂದವರಿಗೆ ಯಾರಾದರೂ ಹೊಸ ಕಾರೇ ತಗೋಬೇಕು ಅಂತ ಏನಾದರೂ ಮೈಂಡಲ್ಲಿ ಇತ್ತು ಅಂತ. ಇದು LXi ವೇರಿಯಂಟ್ ಇದು. ಓಕೆ, ಇದು ಸ್ವಿಫ್ಟ್ LXi. ಸೊ ಇದರಲ್ಲಿ ಎಲ್ಲ ಫಿಟೆಡ್ ಆಗಿದೆ ಸರ್. ಕಂಪ್ಲೀಟ್ಲಿ ಒಂದು 75+ ಆಕ್ಸರೀಸ್ ಫಿಟೆಡ್ ಆಗಿದೆ. ಸೊ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮು, ಟಚ್ ಸ್ಕ್ರೀನ್, ಕ್ಯಾಮ್ರಾ. ಓಕೆ, ಸೊ ಪ್ರತಿಯೊಂದು ಸೀಟ್ ಕವರ್ಸ್ ಆಕ್ಸರೀಸ್ ಕಂಪ್ಲೀಟ್ಲಿ ಫಿಟೆಡ್ ಆಗಿದೆ. ಏನು ನೋಡಿದ್ದೀವಿ ₹1 ಹಾಕ್ಸೋಂಗಿಲ್ಲ ಕಸ್ಟಮರ್. ಎಷ್ಟು ಗಾಡಿ ಡೆಲಿವರಿ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು ಅಷ್ಟೇ. ಓಕೆ, ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಆ್ಯಕ್ಚುಲಿ ನಾವು 8,50,000 ನಿಮಗೆ ಪ್ರೈಸಿಂಗ್ ಇರೋದು. ನಾನು ನಿಮಗೆ ಫೈನಲ್ ಟು ಫೈನಲ್ ಒಂದು 8 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ಬೋದು ಸರ್. ಇದು 8 ಲಕ್ಷಕ್ಕೆ ಹೊಸ ವೆಹಿಕಲ್ ಸಿಗುತ್ತೆ ನಿಮಗೆ. ಸೂಪರ್ ಸರ್. ಆ್ಯಂಡ್ ವೀಕ್ಷಕರೇ ನೋಡಿರ್ತೀರಾ, ಇದುವರೆಗೂ ಈ ಥರ ಎಲ್ಲೂ ಆಫರ್ ಸಿಕ್ಕಿರಲ್ಲ ನಿಮಗೆ ನ್ಯೂ ಕಾರ್ ಮೇಲೆ. ಸೊ 8,60,000 ನಿಮಗೆ ನ್ಯೂ ಕಾರ್ ಪ್ರೈಸು. ಅಂದರೆ ಇದು ಕೂಡ ನ್ಯೂ ಕಾರೇ, ಶೋರೂಮ್ ಪ್ರೈಸ್ ಇರೋದು. ಸೊ ಇಲ್ಲಿ ನಿಮಗೆ ಬಂದರೆ 8 ಲಕ್ಷಕ್ಕೆ ಫೈನಲ್ ಆಗಿಬಿಡುತ್ತೆ. ಹೊಸ ಕಾರ್ ತೊಗೊಂಡು ಹೋಗ್ಬೋದು. ಯಾರಾದರೂ ಬ್ರ್ಯಾಂಡ್ ನ್ಯೂ ಕಾರ್ ತೊಗೋಬೇಕು ಅಂತಿರೋರು ಒಳ್ಳೆ ಪ್ರೈಸಿಂಗಲ್ಲಿ ಸಿಗುತ್ತೆ. ಸಾಕಷ್ಟು ವೆಹಿಕಲ್ಗಳು ಅವೈಲೇಬಲ್ ಇರುವಂಥದ್ದು. ಸೊ ಆಲ್ರೆಡಿ ತೋರಿಸಿರೋ ಹಾಗೆ ನೋಡ್ತಿರ್ಬೋದು, ಗ್ರ್ಯಾಂಡ್ ವಿಟಾರಾ ಆಗಿರ್ಬೋದು, ಮತ್ತು ಕ್ರೆಟಾ ಆಗಿರ್ಬೋದು, ಎಲ್ಲ ವೆಹಿಕಲ್ಸ್ ಇರೋದ್ರಿಂದ ಒಂದ್ಸಲಿ ವಿಸಿಟ್ ಮಾಡಿ ಮಾರುತಿ ಸುಜುಕಿ ಅವರ ಟ್ರೂ ವ್ಯಾಲ್ಯೂಗೆ. ಸೊ ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.